ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲಲ್ಲೇ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಹೇಳಿದ್ರೆ 65 ವರ್ಷ ಮೇಲ್ಪಟ್ಟಂಥ ವೃದ್ಧಾಪ್ಯ ವೇತನಕ್ಕೆ ಅರ್ಜಿ ಸಲ್ಲಿಸೋದು. ನಾವಿವಾಗ ಗೂಗಲಿಗೆ ಬರೋಣ. ಗೂಗಲಿಗೆ ಬಂದ್ಬಿಟ್ಟು ನಾವು ಏನು ನಾಡ ಕಚೇರಿ NK5 ಪಬ್ಲಿಕ್ ಲಾಗಿನ್ ಅಂತ ಟೈಪ್ ಮಾಡಿ. ಪಬ್ಲಿಕ್ ಲಾಗಿನ್ ಮೇಲೆ ಟೈಪ್ ಮಾಡಿದಾಗ ಈ ರೀತಿ ಲಾಗಿನ್ ಪಬ್ಲಿಕ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ನಮಗೆ ಇಲ್ಲಿ ಅವರ ಮೊಬೈಲ್ ನಂಬರ್ನ, ಯಾರು ಅರ್ಜಿದಾರ ಇರ್ತಾರೋ ಅವರ ಮೊಬೈಲ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾವು ಮೊಬೈಲ್ ನಂಬರ್ನ ಎಂಟರ್ ಮಾಡೋಣ. ಅರ್ಜಿದಾರರ ಮೊಬೈಲ್ ನಂಬರ್ನ ಎಂಟರ್ ಮಾಡೋಣ. OTP ಹಾಕಬೇಕಾಗುತ್ತೆ. OTP ಹೋಗುತ್ತೆ ಅವರಿಗೆ. OTPಯನ್ನು ಪಡೆಯಿರಿ ಅಂತ ಬರುತ್ತೆ. OTPಯನ್ನು ನಾವಿಲ್ಲಿ ಹಾಕಿ ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 3 ಡಾಟ್ಸ್ ಇಲ್ಲಿ ನಮ್ಮ ಫೋನಿನ ರೈಟ್ ಸೈಡಲ್ಲಿ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನಾವು ನೋಡ್ಬೋದು, ನೀವು ಇಲ್ಲಿ ಹೊಸ ವಿನಂತಿ ಅಂತ ಏನಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಪ್ಲಸ್ ಮಾರ್ಕ್ ಮೇಲೆ ನಾವು ಕ್ಲಿಕ್ ಮಾಡಿ ಕೆಳಗಡೆ ಬಂದರೆ ನಾವಿಲ್ಲಿ ಲಾಸ್ಟ್ ಒನ್ನಲ್ಲಿ ಸಾಮಾಜಿಕ ಮತ್ತು ಭದ್ರತಾ ಅಂತೇಳಿ ಯೋಜನೆಗಳು ಅಂತ ಇರುತ್ತೆ. ಅದ್ರ ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗಿಲ್ಲಿ ಕೆಳಗಡೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಬರುತ್ತೆ. ಇಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು, ಏನೇನ ನಾವು ಯಾವ್ಯಾವ ಸೈಜಲ್ಲಿ ಏನನ್ನು ನಾವು ಸ್ಕ್ಯಾನ್ ಮಾಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದೆ. ಇಲ್ಲಿ ಒಂದು ನಿಮಗೆ ಏಜ್ ಪ್ರೂಫ್ ಆಗಿ ನಾವು ಒಂದು ಗೌರ್ಮೆಂಟ್ ಹಾಸ್ಪಿಟಲೈಸಲ್ಲಿ ಡಾಕ್ಟ್ರ್ ಹತ್ರ ಒಂದು ಫಿಲ್ ಮಾಡಿಸ್ಕೊಂಬರೋ ಸೈನು ಸೀಲು ಹಾಕ್ಸ್ಕೊಂಬಂದಿರೋ ಒಂದು ಫಾರಮ್ ಇರುತ್ತೆ. ಅದನ್ನು ನಾನು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಲ್ಲಿ ಆ ವಿಡಿಯೋದ ಕೆಳಗಡೆ ಒಂದು ಆ ಒಂದು ಫೈಲನ್ನು ನೀವು ಡೌನ್ಲೋಡ್ ಮಾಡಿ ಫಿಲ್ ಮಾಡ್ಕೋಬೋದು. ಅದಾದಮೇಲೆ ನಾವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ನೀವು ಹೌದು ಅಂತ ಕೊಟ್ಟರೆ ಪಡಿತರ ಚೀಟಿಯ ನಂಬರನ್ನು ಹಾಕಿ ನಾವು ಮಾಡಬೇಕಾಗುತ್ತೆ. ನಾನು ಇಲ್ಲ ಅಂತ ಕೊಡ್ತಾ ಇದ್ದೀನಿ. ಇಲ್ಲ ಅಂತ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಈ ರೀತಿಯಾಗಿ ಓಪನ್ ಆದಾಗ ನಮಗೆ ಇಲ್ಲಿ ಅವರ ಆಧಾರಲ್ಲಿರೋ ಥರ ಒಂದು ಇಂಗ್ಲೀಷ್ ನೇಮನ್ನು ಹಾಕಬೇಕಾಗುತ್ತೆ. ಮತ್ತು ಕನ್ನಡದಲ್ಲಿ ಕೂಡ ಆಧಾರಲ್ಲಿರೋ ಥರ ನೇಮನ್ನು ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ಆಧಾರ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಕೆಳಗಡೆ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಅವರ ಒಂದು ಹೆಸರು ಮತ್ತು ಅವರ ಒಂದು ಊರು, ನಗರ ಪ್ರದೇಶ, ಗ್ರಾಮೀಣ ಪ್ರದೇಶ, ಈ ರೀತಿಯಾಗಿ ನಾವು ಇಲ್ಲಿ ಕೊಟ್ಟಿರೋ ಹಾಗೆ ನಾವು ಎಲ್ಲ ಫಿಲ್ಲನ್ನು ಮಾಡಬೇಕಾಗುತ್ತೆ. ಇಂಗ್ಲೀಷ್ ಅಡ್ರೆಸ್ ಇರುತ್ತೆ, ಕನ್ನಡದಲ್ಲಿ ನಾವು ಅಡ್ರೆಸ್ಸನ್ನು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಅವರ ಒಂದು ಮೊಬೈಲ್ ನಂಬರಿಗೆ ಮತ್ತೆ ಒಂದು ಮೊಬೈಲ್ ನಂಬರ್ನ ಹಾಕಿ OTPನ ತಗೊಂಡು ವೆರಿಫೈ ಮಾಡಬೇಕಾಗುತ್ತೆ ಇಲ್ಲೂ ಕೂಡ. ಮತ್ತು ಅವರ ಜಿಮೇಲ್ ID ಹಾಕಿ ನಾವು ವೆರಿಫೈಯನ್ನು ಮಾಡಿ ಇಲ್ಲಿ ಆ ಪ್ರಮಾಣ ಪತ್ರವನ್ನು ಯಾರ ಹತ್ರ ಸ್ಪೀಡ್ ಪೋಸ್ಟ್ ತಗೊತೀರಾ ಅಥವಾ ಇನ್ ಪರ್ಸನ್ ಮೇಲೆ ಕ್ಲಿಕ್ ಮಾಡಿ. ಸ್ಪೀಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ 40 ರೂಪಾಯಿ ಮತ್ತೆ ಎಕ್ಸ್ಟ್ರಾ ಫೀಸ್ ಆಗುತ್ತೆ. ಅದಾದಮೇಲೆ ನಾವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗಂಡ ಅಥವಾ ತಂದೆ ಹೆಸರನ್ನು ಫಿಲ್ ಮಾಡಬೇಕಾಗುತ್ತೆ, ಮತ್ತು ತಾಯಿ ಹೆಸರು ಮತ್ತು ಅವರ ಹೆಸರು ಮತ್ತು ಇಂಗ್ಲೀಷು ಕನ್ನಡದಲ್ಲಿ ಎಲ್ಲ ಫಿಲ್ ಮಾಡಿ ನಾವು ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವು ಈ ರೀತಿ ಎಲ್ಲ ಅಡ್ರೆಸ್ ಎಲ್ಲ ಫಿಲ್ ಮಾಡಿದ ಮೇಲೆ ಮೊಬೈಲ್ ನಂಬರ್ ಎಲ್ಲ ವೆರಿಫೈ ಮಾಡಿದ ಮೇಲೆ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಅವರ ಒಂದು ಡೇಟ್ ಆಫ್ ಬರ್ತನ್ನು ಹಾಕಬೇಕು, ಮತ್ತು ಏಜ್ ತಗೊಳುತ್ತೆ, ಮತ್ತು ಅವರ ಒಂದು ಜೆಂಡರನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಯಾವ ಕೆಟಗರಿ ಅಂತೇಳಿ ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಅವರ ಆದಾಯನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಅದಾದಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಎಲ್ಲ ಹಾಕಿ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡಿಗೆ ಬರುತ್ತೆ. ಇಲ್ಲಿ ಅವರ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು. ಕೆಳಗಡೆ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಗುರುತಿನ ಚೀಟಿಯನ್ನು, ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಏನು ವಯಸ್ಸಿನ ದೃಢೀಕರಣ ಪತ್ರ ಅಂದರೆ ಏನು ಡಾಕ್ಟ್ರ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಬಂತಿದ್ರೆ ಆ ಫಾರಮನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ವಿಳಾಸಕ್ಕೆ ನಾವು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಸಲ್ಲಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನೀಗ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ರೇಷನ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಇಟ್ಕೊಂಡಿನಿ PDF ಫೈಲಲ್ಲಿ 300 KB ಒಳಗಡೆ. ಅದನ್ನು ಇಲ್ಲಿ ಚೂಸ್ ಫೈಲ್ ಮೇಲೆ ಒತ್ತಿ ತೊಗೊಂಡಿನಿ. ಅದಾದಮೇಲೆ ಪಕ್ಕದಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಫೈಲ್ ಅಪ್ಲೋಡೆಡ್ ಅಂತ ಬರಬೇಕು. ಪ್ರತಿಯೊಂದು ಫೈಲ್ಗೂ ಅದೇ ರೀತಿ ನಾವು ಅಪ್ಲೋಡ್ನ 300 KB ಒಳಗಡೆ ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಫೈಲೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿಯಾಗಿ ನಮಗೊಂದು RD ನಂಬರ್ ಬರುತ್ತೆ. ಇದನ್ನು ನಾವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ.
ಈ ರೀತಿ ನಾವು ಕಾಪಿ ಮಾಡಿ ಇಟ್ಕೊಳ್ಳೋಣ. ಅದಾದಮೇಲೆ ಇದನ್ನು ನಾವು ನೋಟೆಡ್ ಮಾಡಿ ಇಟ್ಕೊಂಡ್ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಇ ಸೈನ್ ಇನ್ಗೆ ಬರುತ್ತೆ. ಇ ಸೈನ್ ಇನ್ನ ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ಬಂದ ಮೇಲೆ ನಾವಿಲ್ಲಿ ಏನು ಇಲ್ಲಿದೆಯಲ್ಲ, ಇಲ್ಲಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಇ ಸೈನ್ ಇನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ನಾನು ಈ ಒಂದು ನಂಬರ್ನ ಇಲ್ಲಿ ಇ ಸೈನಿಂಗ್ ಮೇಲೆ ಮುಂದುವರಿಸಿ ಅಂತ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇ ಸೈನ್ ಇನ್ ಮೇಲೆ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಓಪನ್ ಆಗುತ್ತೆ. ಇಲ್ಲಿ ಅವರ ಆಧಾರ್ ನಂಬರ್ನ ಹಾಕಿ ಗೆಟ್ OTP ಹಾಕಿ OTP ಕಳಿಸಿ ನಾವು OTPನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. OTP ಹಾಕಿ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೆ ಒಂದು ಅಪ್ಲಿಕೇಶನ್ ಕಂಪ್ಲೀಟೆಡ್ ಆಗುತ್ತೆ. ಇಲ್ಲಿಗೆ ಇ ಸೈನ್ ಇನ್ನು ಇಲ್ಲಿ ಒಂದು ಅರ್ಜಿಯನ್ನು ಸ್ವೀಕೃತಿಯನ್ನು ಇಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಇದೆ. ಇಲ್ಲಿ ಡೌನ್ಲೋಡ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಯಾವ ಒಂದು ಇದರಲ್ಲಿ ನಾವು ಡೌನ್ಲೋಡ್ ಮಾಡ್ತೀವೋ ಅದ್ರ ಮೇಲೆ ನಾವು ಸೇವ್ ಮಾಡ್ಕೊಳ್ಳಿ. ನೀವು ಈ ಸೇವ್ ಮಾಡಿದ ಮೇಲೆ ನಮಗೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮಗೊಂದು ಅಕ್ನಾಯನ್ ಬರುತ್ತೆ. ಇದನ್ನು ನಾವು ಪ್ರಿಂಟ್ ಹಾಕಬೇಕಾಗುತ್ತೆ. ಅದಾದಮೇಲೆ ನಾವಿಲ್ಲಿ ಇಲ್ಲಿ ಏನು ರಸೀದಿಯನ್ನು ಮುದ್ರಿಸಿ ಅಂತ ಇದೆ ಅದನ್ನು ಕೂಡ ನೀವು ಇಲ್ಲಿ ಪ್ರಿಂಟ್ ಹಾಕಬೇಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.